ದೌರ್ಜನ್ಯ ಮಾಡಬೇಡಿ, ಮಾಧ್ಯಮದವರು ಮಾಡೋದು ಹಂಗೆ ನೀವು. ಸೊ ಆಗಿದೆಲ್ಲ ಬಿಟ್ಟರೆ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ. ನನಗೆ ಒಪಿನಿಯನ್ ಬೇಸರ ಇರೋದು ನಿಜ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ. ಈಸ್ ಮೈ ಸ್ವೀಟ್ ಬ್ರದರ್. ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ. ಎರಡು ಮಾತು ಸೈಲೆನ್ಸ್ ಇರಪ್ಪ ಒಂದು ನಿಮಿಷ, ಒಂದೇ ನಿಮಿಷ. ಆ್ಯಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನೀವು ನಂಬಿದರೂ ನಂಬದಿದ್ದರೂ ಈಶ್ವರನ ಸಾಕ್ಷಿಯಾಗಲೂ ಒಂದು ಮಾತು ಹೇಳ್ತೀನಿ. ನಾನು ಲಾಸ್ಟ್ ವರ್ಡ್ ರಾಕಿ ಅಣ್ಣ ಇದು ಅದೇ ಯಶ್ ಅವರು ಹಿಂಗೆ ಗಟ್ಟಬಿಟ್ಟಿದ್ದು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. KGF ಪಾರ್ಟ್ 3ಗೆ ಪ್ರಶಾಂತ್ ನೀಲ್ ಮನೆ ಮುಂದೆ 2 ರೌಂಡ್ ಹೊಡೆದ್ರೆ ಪಾರ್ಟ್ 3 ವಿಲನ್ನು. ಸುಮ್ಮನೆ ಇರಬೇಕು 2 ನಿಮಿಷ ಅಣ್ಣ, ಇರೋಣ 2 ನಿಮಿಷ ಇರೋಣ. ಅವ್ರಿಗೆ ಹೇಳಿದ್ದ ನೀನು ಗಡ್ಡ ಬಿಟ್ಟಿಲ್ಲ, ನೀನು ಬಿಟ್ಟರೆ ನಿಂಗೆ ಹೇಳ್ತೀನಿ. ಸುಮ್ಮನೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಇದು ಸತ್ಯ. ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ. ರಕ್ಷಕ ಒಂದು ಒಳ್ಳೆಯ ವಿಚಾರ ಹೇಳ್ತೀನಿ ಆ್ಯಂಡ್ ಒಂದು ಅಸಮಾಧಾನ ಎರಡೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 2024 ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗಲೂ ಸತ್ಯ. ಇದಕ್ಕೆ ನಾನು ಪ್ರಮಾಣೀಕರಿಸೋಕ್ಕಾಗಲ್ಲ, ಯಾಕೆಂದರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟಭಯಂಕರ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ದರು. ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ಅನ್ನೋಕ್ಕೆ ಈ ಸತ್ಯ ಹೇಳಬೇಕು, ಹೇಳ್ತಾ ಇದ್ದೀನಿ. ಪ್ರಶಾಂತ್ ನಾಯ್ಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್. ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸಲ್ಲಿ 131 ಪೇಜ್ ಇರುತ್ತೆ ಸರ್. 76ನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿಲಿ ಒಂದು ವಿಷಯ ಇದೆ. ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು, ಶೋ ಫಾರ್ಮೆಟ್ನ ಕ್ವಶನ್ ಮಾಡೋದು, ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡೋದವ್ರೆ, ಇಟ್ಸ್ ನನ್ ಅದರ್ ದೆನ್ ಕಾರ್ಪೊರೇಟ್ ಅಫೆನ್ಸ್. ಅದು ಅವ್ರು ಏನು ಬೇಕು ಕ್ರಿಮಿನಲ್ ಕೇಸ್ ಹಾಕಿ ಹಾಕ್ತಾರೆ ಥರ ಇತ್ತು. ಈಶ್ವರನ ಸಾಕ್ಷಿಯಾಗಲೂ ಒಂದು ಮಾತು ಹೇಳ್ತೀನಿ. ನಾನು ಹೋದಾಗ ನನ್ನ ಅಗ್ರಿಮೆಂಟ್ ನಟಭಯಂಕರ ದಿನ ಹೋದಾಗ, ಬಾಸ್ ವಾಟ್ ಇಸ್ ದಿಸ್ ಅಂತ ಕೇಳಿದೆ. ನಾನು ಯಾಕೆ ಅವ್ರನ್ನ ಬಾಸ್ ಅಂದೇನೆ, ನನ್ನ ಸಿನಿಮಾ ಪರ್ಚೇಸ್ ಮಾಡಿದ್ರು ಸರ್. ನಟಭಯಂಕರ ನನ್ನ ಸಾಲದಲ್ಲಿದ್ದಾಗ ದೊಡ್ಡ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ರು. ಪ್ರಶಾಂತ್ ನಾಯ್ಕ್ ಇಸ್ ಮೈ ಬಾಸ್. ಅವನ್ನ ಕೇಳಿದಾಗ ಪ್ರಥಮ ಹಿಂಗಾಗುತ್ತೆ ಸಮ್ಟೈಮ್ ಸ್ಟೇಟ್ಮೆಂಟ್ಸ್ ಹಿಂಗೆಲ್ಲ ಬಂದಾಗ ನಮ್ಮ ಫಾರ್ಮೆಟು ಮತ್ತು ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಿಸ್ನೆಸ್ಗೆ ಎಫೆಕ್ಟ್. ನಾನು ಪ್ರಾಮಾಣಿಕವಾಗಿ ಅವತ್ತು ರಕ್ಷಕ್ ಪರವಾಗಿ ನಿಂತೆ. ಇದಾಗಬಾರ್ದು ಸರ್. ದಯವಿಟ್ಟು ಆತ ಈಗಷ್ಟೇ ಬೆಳೀತಾರೋ ಹುಡುಗ, ನೀವು ಕಾರ್ಪೊರೇಟ್ ಈಗ ಬಾವಿಯಿಂದೇನೋ ಒಂದು ಇದಾಯಿತು, ನೋಟಿಸ್ ಇಶ್ಯೂ ಮಾಡಿರೋ ಕಲರ್ಸ್, ಆ ಥರ ಆಗಬಾರ್ದು ಅಂತ ಹೇಳಿದಾಗ ಪ್ರಾಮಾಣಿಕವಾಗಿ ನಾನು ನಿಂತಿದ್ದು. ನನಗೆ ಗೊತ್ತು, ಪ್ರಶಾಂತ್ ಸರ್ ಗೊತ್ತು, ನಾನು ರಕ್ಷಕ್ಕೂ ಹೇಳಿದ್ದೀನಿ. ಇದು ಈಶ್ವರನ ಸಾಕ್ಷಿಯಾಗಲೂ ಸತ್ಯ. ಸೂರ್ಯ ನಾನು ಆ ಮಟ್ಟಕ್ಕೆ ರಕ್ಷಕನೇ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಂಗಿದ್ದಾಗ ಆತಂಗೆ ತೊಂದರೆ ಆಗಕ್ಕೆ ಬಿಡಲ್ಲ. ಆಗೋಯ್ತು, ಜನರೇಟ್ ಆದರೆ ಪ್ರೊಡಕ್ಷನ್ ವೆಹಿಕಲ್ ತರಿಸ್ತೀನಿ, ಮುಗೀತು, ಕಳಿಸ್ಕೊಡ್ತೀನಿ ಮನೆಗೆ. ಸೊ ರಕ್ಷಕ್ ಮೇಲೆ ನಾನು ಇಷ್ಟು ಪ್ರಾಮಾಣಿಕವಾಗಿರೋದ್ರಿಂದ ಯಾವುದೇ ಥರ ನಾನು ನೆಗೆಟಿವ್ಸ್ನ ಯಾರ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಈಗ ಆಗಿದ್ದು ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ. ಧನ್ಯವಾದ.